ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕೊಚ್ಚು ಡಿಸೈನ್ ನೋಡೋಣ. ಇದೊಂದು ತುಂಬ ಚೆನ್ನಾಗಿರೋಂತಹ ಡಿಸೈನು, ಆರ್ಚ್ ಡಿಸೈನು ಚೆನ್ನಾಗಿರುತ್ತೆ. ಸಿಂಪಲ್ ಸಾರಿಗಳಿಗೆ ಆಗುವಂತಹ ಡಿಸೈನು, ಹೆಚ್ಚು ಸ್ಟೆಪ್ಗಳಿಲ್ಲ. ನೋಡಿ ಹೆಂಗೆ ಮಾಡೋದು ಅಂತ. ಇದಕ್ಕೆ ನಾನು ಆ್ಯಂಕರ್ ಥ್ರೆಡ್ ತಗೊಂಡಿದ್ದೀನಿ. ಆ್ಯಂಕರ್ ಥ್ರೆಡ್ ಬರುತ್ತಲ್ವ, ಈ ಥರ ಆ್ಯಂಕರ್ ಥ್ರೆಡ್ ಬರುತ್ತಲ್ವ, ಇದನ್ನು ತಗೊಂಡಿದ್ದೀನಿ. ನೀವು ಸಿಲ್ಕ್ ಥ್ರೆಡ್ ಬೇಕಾದ್ರೆ ಸಿಲ್ಕ್ ಥ್ರೆಡ್ಡೇ ಉಪಯೋಗಿಸ್ಕೊಳ್ಳಿ. ನಾನು ಸುಮ್ಮನೆ ತಗೊಂಡಿದ್ದೀನಿ ಅಷ್ಟೇ. ಫಸ್ಟ್ ದಾರ ಲಾಕ್ ಮಾಡೋಣ ಬಟ್ಟೆಗೆ. ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟ್ ಸ್ಟೆಪ್ಪು ಬರೀ ಮೂರು ಚೈನ್ ಹಾಕ್ಕೊಳ್ಳೋದು. ಈ ಥರ 3 ಚೈನು ಹಾಕಿ ಅದು ಎಲ್ಲರಿಗೂ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕು. ಮತ್ತು 3 ಚೈನು, ಅದು ಬಟ್ಟೆಗೆ ಲಾಕು. ಈ ಥರ ಪ್ರತಿಯೊಂದು 3 ಚೈನ್ ಮಾಡಿಕೊಂಡು ಎಂಡ್ವರೆಗೂ, ಸೀರೆ ಎಂಡ್ವರೆಗೂ ಬರಬೇಕು. ನೋಡಿ, ಈ ಥರ 1 2 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ನೋಡಿಕೊಂಡು ಅಳತೆ ನೋಡಿಕೊಂಡು ಈ ಥರ. ಮತ್ತೆ 3 ಚೈನು ಬಟ್ಟೆಗೆ ಲಾಕು, ಮತ್ತೆ 3 ಚೈನು ಬಟ್ಟೆಗೆ ಲಾಕು. ಈ ಥರ ಫುಲ್ ಸೀರೆ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ಮಾಡಿ ನೆಕ್ಸ್ಟ್ ಸ್ಟೆಪ್. ಈ ಥರ 3 ಚೈನ್ ಹಾಕಿ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಅಲ್ಲಿ ದಾರ ಕಟ್ಟು ಮಾಡಿ ಮತ್ತೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಫಸ್ಟ್ 3 ಚೈನ್ಗೆ 3 ಚೈನೇ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಅದನ್ನು ಅದರ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ, ಎಲ್ಲಿ ಲಾಕ್ ಆಗಿದೆ ಅಲ್ಲಿ. ಈಗ ಇಲ್ಲಿಂದ ಇದರ ಪಕ್ಕದ 3 ಚೈನ್ ಬ್ಲಾಕ್ ಬೇಡಿ, ನೆಕ್ಸ್ಟ್ 3 ಚೈನ್ ಬ್ಲಾಕ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಥರ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಪೂರ್ತಿ ಮಾಡಲ್ಲ, ಈ ಥರ ತಂದು ಡಬಲ್ ಕ್ರೋಶೆ ಥರ ಫಸ್ಟ್ 2 ಒಂದು ಮಾಡ್ತೀವಿ. ಆಮೇಲೆ 2ನೇದು ಮಾಡೋದಿಲ್ಲ, ಹಾಗೆ ಬಿಡ್ತೀವಿ. ಆವಾಗ 2 ಲೂಪ್ ಆಗುತ್ತೆ. ನೋಡಿ, ಈ ಥರ ಡಬಲ್ ಕ್ರೋಶೆ ತಂದಿದ್ದೀನಿ. ಫಸ್ಟ್ 2 ಒಂದು ಮಾಡಿದ್ದೀನಿ, ಮತ್ತು ಅಷ್ಟೇ ಹಾಗೆ ಬಿಟ್ಟಿದ್ದೀನಿ. ಇನ್ನೊಂದು ಸಾರಿ ಈ ಥರ ತಗೊಂಬಂದೆ ಡಬಲ್ ಕ್ರೋಶೆ ಥರ. ಫಸ್ಟ್ 2 ಒಂದೇ ಮಾಡಿದ್ದೀನಿ, ಆಮೇಲೆ ಹಾಗೆ ಬಿಟ್ಟಿದ್ದೀನಿ. ಇನ್ನೊಂದು ಸಾರಿ ಫಸ್ಟು ಈ ಥರ ತಂದು ಮೊದಲು 2 ಒಂದು ಮಾಡಿದೆ, ಆಮೇಲೆ ಹಾಗೆ ಬಿಡಬೇಕು. 5 ಲೂಪ್ ಆಗುತ್ತೆ ಆವಾಗ. ಆಮೇಲೆ ಈ ದಾರ ತಗೊಂಬಂದು ಇಲ್ಲಿ ಎಲ್ಲವನ್ನು ಒಂದು ಮಾಡಿ, ಆಮೇಲೆ ಅದನ್ನು ಲಾಕ್ ಮಾಡಿ. ಇದನ್ನು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ. ಇನ್ನು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಇದೇ ಥರ ಕ್ಲಸ್ಟರ್ ಸ್ಟಿಚ್ಚು 4. ಒಂದು ಸಾರಿ ಈ ಥರ ಡಬಲ್ ಕ್ರೋಶೆ ಥರ ತನ್ನಿ, ಅದನ್ನು ಫಸ್ಟ್ 2 ಒಂದು ಮಾಡಿ, 2 ಸಾರಿ ಆಯಿತು. ಈ ಥರ ತನ್ನಿ, 3ನೇ ಸಾರಿ ಫಸ್ಟ್ 2 ಒಂದು ಮಾಡೋದು, ಆಮೇಲೆ ಇನ್ನೊಂದು ಸಾರಿ 4ನೇ ಸಾರಿ. ಈ ಫಸ್ಟ್ ಲೂಪು ಸೇರಿ 5 ಆಗುತ್ತೆ. ಆಮೇಲೆ ಇದನ್ನು ಒಂದೇ ಮಾಡಿ ಮತ್ತೆ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಈ 3 ಚೈನ್ ಬೇಡ, ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ, ಆಮೇಲೆ 3 ಚೈನು ಮಾಡಿಕೊಂಡು ಅದರ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ 3 ಚೈನು ಅದು ಹಾಗೆ 3 ಚೈನ್ ಮಾಡ್ಕೊಳ್ಳಿ. ಈಗ ಮತ್ತೆ ಇದೇ ಥರ ನೆಕ್ಸ್ಟು ಈ ಪಕ್ಕದ 3 ಚೈನಲ್ಲ, ಅದರ ನೆಕ್ಸ್ಟಿನ 3 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಈ ಥರ ಅರ್ಧ, ಮತ್ತು ಈ ಥರ ತಗೊಳ್ಳಿ. ಹಿಂಗೆ ಬಂದು ಫಸ್ಟ್ 2 ಒಂದು ಮಾಡೋದು ಅಷ್ಟೇ. ಮತ್ತು ದಾರ ಸುಂದ್ಕೊಳ್ಳಿ ಕ್ರೋಶೆಗೆ, ಇಲ್ಲಿಂದ ತಗೊಂಬನ್ನಿ. ಫಸ್ಟ್ 2 ಒಂದು ಮಾಡೋದು. 3 ಸಾರಿ ಆಯಿತು. ಇನ್ನೊಂದು ಸಾರಿ ನೋಡಿ ಈ ಥರ. ಆಮೇಲೆ ಅದನ್ನು ಒಂದು ಮಾಡಿ ಮತ್ತು ಲಾಕ್ ಮಾಡಿ. ಮತ್ತು 3 ಚೈನು 1 2 3, ಮತ್ತು ಅದೇ ಬ್ಲಾಕಲ್ಲಿ ಅದೇ ಥರ ಮಾಡ್ಕೊಳ್ಳಿ. 1 2
3 4 ಆಮೇಲೆ 1 ಮಾಡಿ, ಆಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾಗಿ ನೆಕ್ಸ್ಟ್ 3 ಚೈನಲ್ಲಿ ಹಾಕಬೇಡಿ, ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಮತ್ತೆ 3 ಚೈನು. ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಇದು ಬಿಟ್ಟು ಈ 3 ಚೈನ್ ಬಿಟ್ಟು ಇಲ್ಲಿ ಇದೇ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಹೋಗಿ. ಈ ಸ್ಟಿಚ್ ನಾನು ಮೊದಲೇ ಮಾಡಿದ್ದೀನಿ. ಕ್ಲಸ್ಟರ್ ಸ್ಟಿಚ್ ಆರ್ಚ್ ಕುಚ್ಚು ಅಂತ ಒಂದು ಮಾಡಿದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಇದೆಲ್ಲ ಸಿಗತ್ತೆ. ಈ ಥರ ಇನ್ನು ಮುಂದೆನೂ ಹೊಸ ಹೊಸ ಡಿಸೈನ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಬಿಡಿ. ಆವಾಗ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಕೋಬೋದು. ಈ ಥರ ಇಷ್ಟೇ ಮಾಡ್ಕೊಳ್ಳಿ. ಮೂರು 4 3 ಆಯಿತು, 4 ಈ ಥರ ಫುಲ್ ಲಾಕ್ ಮಾಡಿ. ಆಮೇಲೆ ಈ 3 ಚೈನ್ ಬಿಟ್ಟು ಅದರ ಲಾಕಲ್ಲಿ, ಆಮೇಲೆ 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ಬಿಡ್ತೀನಿ ಈಗಲೇ. ಇದು ಕಂಪ್ಲೀಟ್ ಮಾಡಿಲ್ಲ ನಾನು, ಈಗಲೇ ತೋರಿಸ್ತೀನಿ. ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಜಾಯಿನ್ ಮಾಡಿದ್ದೀನಿ, ಸೇರಿಸ್ಕೊಂಡಿದ್ದೀನಿ. ಈಗ 3 ಚೈನ್ ಮಾಡಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಈ 3 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿಂದ 1 2 3 4 5 ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಲೀಫ್ ಬೀಡು ಎಲೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಲೀಫ್ ಬೀಡು ಸೇರಿಸ್ಕೊಂಡು ಹಾಗೆ ಕಂಟಿನ್ಯೂ ಮಾಡಿ 5 ಪುನಃ, ಮತ್ತೆ 5 ಡಬಲ್ ಕ್ರೋಶೆ. 1 2 3 4 5 ಒಟ್ಟು 10 ಡಬಲ್ ಕ್ರೋಶೆ. ಮಧ್ಯದಲ್ಲಿ ಲೀಫ್ ಬೀಡ್ ಹಾಕಿರ್ತೀನಿ, 5 ಆಗಿ ಲೀಫ್ ಬೀಡು ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟು ಈ ಲಾಕಲ್ಲಿ ಲಾಕ್ ಮಾಡ್ಕೊಂಬಿಡಿ. ಈ ಲಾಕಲ್ಲಿ ಲಾಕ್ ಮಾಡಿ, ಮೊದಲಿನ ಸರಿ ಕ್ಲಸ್ಟರ್ ಸ್ಟಿಚ್ ಲಾಕ್ ಮಾಡಿದ್ದೀವಲ್ವ ಅಲ್ಲೇ. ಮತ್ತು ಮಧ್ಯದಲ್ಲಿ 3 ಚೈನ್ ಇದೆ, ಕುಚ್ಚು ಬೇಕು ಅಂದರೆ ಕುಚ್ಚು ಹಾಕೋಬೋದು. ಈ ಫಸ್ಟ್ 3 ಚೈನು ಕುಚ್ಚು, ಇಲ್ಲಿನೂ ಕುಚ್ಚು ಮಾಡ್ಕೋಬೋದು. ನಿಮಗೆ ಹತ್ತಿರ ಆಗತ್ತೆ ಅಂದರೆ ನಾನು ಬೀಡ್ ಸೇರಿಸ್ತಾ ಇದ್ದೀನಿ ಇಲ್ಲಿ. ಇದು ಮೆಟಲ್ ಬೀಡು, ಸ್ವಲ್ಪ ದೊಡ್ಡದು, ತುಂಬ ಚಿಕ್ಕದಲ್ಲ. ಇದನ್ನು ಸೇರಿಸ್ಬಿಟ್ಟು ಲಾಕ್ ಮಾಡಿ ನೆಕ್ಸ್ಟು ಈ 3 ಚೈನ್ ಎಂಡ್ ಆಗಿದೆಯಲ್ವ ಅಲ್ಲಿ ಲಾಕ್ ಮಾಡಿ. ಆ ಲಾಕಲ್ಲಿ ಬೇಕು ಅಂದರೆ ಕುಚ್ಚು ಹಾಕೋಬೋದು, ಇಲ್ಲಿ ಕುಚ್ಚು ಇಲ್ಲಿ ಕುಚ್ಚು. ಇದು ಈ ಆರ್ಚಿನ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಆರ್ಚ್ ಆಗಿರೋದ್ರಿಂದ ನಿಮಗೆ ಹತ್ರ ಆಗುತ್ತೆ ಅಂತ ಅನಿಸಿದರೆ ಈ ಥರ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಇಲ್ಲಿಂದ ಡಬಲ್ ಕ್ರೋಶೆ 1 2 3 4 5 ಮತ್ತೆ ಲೀಫ್ ಬೀಡು. ಲೀಫ್ ಬೀಡ್ ಸೇರಿಸ್ಬಿಟ್ಟು ಮತ್ತೆ 5 ಡಬಲ್ ಕ್ರೋಶೆ.
1 2 3 4 5. ಆಮೇಲೆ ನೆಕ್ಸ್ಟ್ ಇದರ ಲಾಕಲ್ಲಿ ಇಲ್ಲಿ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು ಕುಚ್ಚಿಗೆ, ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ ಮುಂದಿನ ಆರ್ಚ್. ಮತ್ತು ಇಲ್ಲಿ ಮಣಿ, ಒಂದು ಕುಚ್ಚು ಒಂದು ಮಣಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ 2 ಕುಚ್ಚು ಮಾಡೋದಾದರೂ ಅಡ್ಡಿಲ್ಲ, ಮಾಡ್ಕೋಬೋದು. ಅಥವಾ ಕುಚ್ಚೆ ಬೇಡ ಅಂದರೆ ಮಣಿ ಸೇರಿಸ್ಕೊಂಡು ಹೋಗಿ, ಆವಾಗ ಕುಚ್ಚಿಲ್ಲ, ವಿದೌಟ್ ಕುಚ್ಚು ಆಗತ್ತೆ. ಎಷ್ಟೋ ಜನ ಕುಚ್ಚು ಬೇಡ ಅಂತ ಹೇಳ್ತಾರಲ್ವ, ಅವರಿಗೆ ಇದನ್ನು ಮಾಡ್ಬೋದು ಕುಚ್ಚು ಹಾಕದೆ. ಕುಚ್ಚು ಬೇಕು ಅಂದರೆ ಇಲ್ಲಿ ಕುಚ್ಚು ಒಂದು ಮಣಿ, ಒಂದು ಕುಚ್ಚು ಒಂದು ಮಣಿ, ಆ ಥರನೂ ಮಾಡ್ಬೋದು. ಅಲ್ಲ ಎಲ್ಲ ಕಡೆ ಕುಚ್ಚು ಬೇಕು ಅಂದರೆ ಹತ್ರ ಆದರೂ ಪರವಾಗಿಲ್ಲ ಅಂದರೆ ಓಕೆ, ಕುಚ್ಚು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದು ನಾನು ಆರ್ಚ್ಗಳಲ್ಲಿ ಎಲೆ ಹಾಕಿದ್ದೀನಿ, ಲೀಫ್ ಬೀಡು. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಕುಚ್ಚು, ಒಂದು ಬೀಡ್, ರೌಂಡ್ ಬೀಡು, ಒಂದು ಕುಚ್ಚು, ಒಂದು ರೌಂಡ್ ಬೀಡು, ಈ ಥರ ಹಾಕ್ಕೊಂಡು ಹೋಗಿದ್ದೀನಿ. ಚಿಕ್ಕ ಬೀಡು ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಥರ ಆರ್ಚ್ನ ಮಧ್ಯೆ ಈ ಲೀಫ್ ಬೀಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ, ನಿಮ್ಮ ಸೀರೆಗೆ ಚೆನ್ನಾಗೇ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.